ಸೊ ಡಿಜಿಟಲ್ ಪ್ಲಾಟ್ಫಾರ್ಮ್ ಅವರು ನೆಟ್ಫ್ಲಿಕ್ಸ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಆಗಿರ್ಬೋದು, ಸೊ ಹಿಂದೆ ಅವ್ರು ತಗೊಂಡು ಕೈ ಸುಟ್ಕೊಂಡು ಈ ಫಿಲಮ್ಗಳು ಓಡಿದಾಗ ಅವರು ಕೂಡ ಕನ್ನಡ ಫಿಲಮ್ಸ್ ಅಂತಂದರೆ ಬೇಡ ನನಗೆ ಗೊತ್ತಿಲ್ಲ. ಐ ಥಿಂಕ್ ಯಾವುದೋ ಯಶ್ ಫಿಲಮ್ ಯಾವುದೋ ಒಂದು KGF ಓಡಿರ್ಬೋದು ಬಿಟ್ಟರೆ ನಾಟ್ ಎವ್ರಿ ಫಿಲಮ್ ಇಸ್ KGF ಅಲ್ಲ, ನಾಟ್ ಎವ್ರಿ ಫಿಲಮ್ ಇಸ್ KGF ಅದ ಅಥವಾ ನಾಟ್ ಎವ್ರಿ ಫಿಲಮ್ ಇಸ್ KD ಅಥವಾ ಗೊತ್ತಿಲ್ಲ ನನಗೆ ಎಷ್ಟು ಓಡ್ತು ಅಂತ. ಬಟ್ ಇವತ್ತು ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲೂ ಕೂಡ ಕನ್ನಡ ಫಿಲಮ್ಗಳಿಗೆ ಬೇಡಿಕೆ ಅನ್ನೋದಿಲ್ಲ, ಅವರು ಬೇಡ ಅಂತ ಹೇಳ್ತಾರೆ. ಥಿಯೇಟರ್ಗಳು ಸಿಗಲ್ಲ. ಇನ್ನು ವಿಡಿಯೋ ನಾವೇನಾದರೂ ಪಿಕ್ಚರ್ ಮಾಡಿದ್ರೆ ಮನೇಲಿ ಹಾಕೊಂಡು ಹೋಮ್ ಥಿಯೇಟರ್ ನಾವೇ ನೋಡ್ಕೊಬೇಕು ನನ್ಗೆ ಅನ್ಸಿದ್ದು. ಸರ್ ಮೊನ್ನೆ ನಾವು ಜೈಮಾಲಾ ಮೇಡಮ್ ಹತ್ರ ಮಾತಾಡಿದ್ದೆ, ಅವ್ರಿಗೆ ಹೇಳ್ತಾ ಇದ್ರು ಹೊಸ ಆರ್ಟಿಸ್ಟ್ ಗಳಿಗೆ ಒಳ್ಳೆ ಸ್ಪೇಸ್ ಕೊಡ್ತಾ ಇದೀವಿ, ಥಿಯೇಟರ್ ಸಮೇತ ಸಿಗ್ತಾ ಇದೆ, ಮತ್ತೆ ಥಿಯೇಟರ್ ಅಲ್ಲಿ ಹೋದಾಗ ಸಿನಿಮಾಕ್ಕೆ ಬಜೆಟ್ ಜಾಸ್ತಿ ಇರ್ತಾ ಇತ್ತು, ಅದು ಸಮೇತ ಕಮ್ಮಿ ಮಾಡ್ತಾ ಇದೀವಿ, ಇದು ಪ್ರೋಸೆಸ್ ಅಲ್ಲಿ ಇದೆ ಅಂತ ಹೇಳ್ತಾ ಇದ್ರು. ಸೊ ನೀವು ನೋಡಿದ್ರೆ ಆರ್ಟಿಸ್ಟ್ ಗಳಿಗೆ ಅವಕಾಶನೇ ಸಿಗಲ್ಲ, ಥಿಯೇಟರೇ ಸಿಗಲ್ಲ ಅಂತ ಹೇಳ್ತಾ ಇದ್ದೀರಾ. ಇದು ಎಷ್ಟು ಮಟ್ಟಿಗೆ ಇನ್ಫ್ಯಾಕ್ಟ್ ಮೇಡಮ್ ಅಲ್ಲಿನೂ ಅಷ್ಟೇ ಪೋಸ್ಟ್ ಬೇರೆ ಯಾರಿಗಾನ ಕೊಟ್ಟು ಆರಾಮಾಗಿ ಬೇರೆ ಯಾರನ್ನ ನಿಲ್ಲಿಸಿ ಗೆಲ್ಸಿ ಏನೋ ಯುವಕರಿಗೆ ಅಥವಾ ಯುವತಿಯರಿಗೆ ಆ ಪೋಸ್ಟ್ ಅನ್ನು ಕೊಡ್ಬೋದಾಗಿತ್ತು. ಮಿನಿಸಿಗಿರಿ ಕೊಟ್ರೆ ಬಿಟ್ಟು ಬರ್ತಾರೆ ಅದನ್ನ MLC ಮಾಡಿ ಮಿನಿಸಿಗಿರಿ. ಸೊ ಈಗ ಎಲ್ಲರಿಗೂ ಅಧಿಕಾರ ಬೇಕು. ಓಕೆ, ನಾನು ಜಯಮಾಲಾ ಮೇಡಮ್ ಅವ್ರಿಗೆ ಐ ಮೀನ್ ವಿತ್ ಗ್ರೇಟ್ ರೆಸ್ಪೆಕ್ಟ್, ಆ ಜಾಗದಲ್ಲಿ ಯಾರೋ ಯುವಕರನ್ನ ಕೂತ್ಬಿಟ್ಟು ಆರಾಮಾಗಿ ಅಡ್ವೈಸ್ ಮಾಡ್ಕೊಂಡು ಕೂತ್ಕೊಳ್ಬೋದು. ಎವ್ರಿಬಡಿ ವಾಂಟ್ ಪವರ್, ಎವ್ರಿಬಡಿ ವಾಂಟ್ ಟು ಸಿಟ್ ಇನ್ ದ ಪಿಕ್ಚರ್ ಆಫ್ ಪವರ್ ಅಂಡ್ ಎಂಜಾಯ್ ಇಟ್. ಸೊ ಆ ರೀತಿ ಇರ್ಬೇಕಾದ್ರೆ ಬದಲಾವಣೆ ಎಲ್ಲ ಆಗುತ್ತೆ. ಬದಲಾವಣೆ ಆಗ್ಬೇಕಾದ್ರೆ ಇಲ್ಲಿಂದನೇ ಎಕ್ಸಾಕ್ಟ್ಲಿ ಕಮ್ ಬ್ಯಾಕ್ ಟು ಪಾಲಿಟಿಕ್ಸ್. ಇವತ್ತು ಹೊಸ ಪಕ್ಷ ರಚನೆ ಮಾಡಿದ್ದೀರಾ? ಇಲ್ಲ ಸರ್, 2023 ರಚನೆ ಆಗಿತ್ತು, ಇವತ್ತಿಂದ ಅದನ್ನ ಸಾರ್ವಜನಿಕಗೊಳಿಸಿದೆ. ಫೈನ್. ಈಗ ಕರ್ನಾಟಕ ರಾಜ್ಯದಲ್ಲಿ ಆಲ್ರೆಡಿ ಕಾಂಗ್ರೆಸ್ ಅನ್ನುವಂಥ ಪಕ್ಷ ಇದೆ, ಬಿಜೆಪಿ ಅನ್ನುವಂಥ ಪಕ್ಷ ಇದೆ, JDS ಅನ್ನುವಂಥದ್ದಿದೆ, KRS ಇದೆ, ಪ್ರಜಾಕೀಯ ಇದೆ, SDPI ಇದೆ, ಎಡಪಕ್ಷಗಳಿದ್ದಾವೆ, CPI ಇದೆ, CPIM ಇದೆ, ಬೇಕಾದಷ್ಟು ಪಕ್ಷಗಳು ಇದ್ದಾವೆ. ಏನು ಅವಶ್ಯಕತೆ ಇತ್ತು ಯೂತ್ ಎಂಪವರ್ಮೆಂಟ್ ಪಾರ್ಟಿ, ಅಂದರೆ ಜಗದೀಶ್ ಅವರ ಪಾರ್ಟಿ YEP? ಸರ್ ಈಗ ಏನು ಪಕ್ಷಗಳಿದ್ರೂ ಕೂಡ ಮೂರೂ ಪಕ್ಷಗಳು ಅಂಟಮ್ಮದ ಥರ ಒಂದು ಮಾಫಿಯಾ ಮಾಡಿಕೊಂಡು, ಈಗ ನೋಡಿ ಸಿದ್ದರಾಮಯ್ಯ ಮಗ, ನಾನು ಐ ಡೋಂಟ್ ವಾಂಟ್ ಟು ರಿಪೀಟ್ ಇಟ್ಟು, ಶಾಮನೂರು ಶಿವಶಂಕರಪ್ಪನ ಮಗ, ಅವ್ರ ಮಗ ಡಾಕ್ಟರ್ ಪ್ರಭಾ MP, ಅವ್ರ ಮಗ ಮತ್ತೆ. ಸರ್ ನಮ್ಗೆ ಬೇಸರ ಆಗಿದೆ. ವಿ ಆರ್ ಪೇಯಿಂಗ್ ಟ್ಯಾಕ್ಸ್. ಇವರೆಲ್ಲ ಯಾರು ಕೂಡ ರಾಜರಲ್ಲ. ನಾನು ಇವೊಂದು ಸಿದ್ದರಾಮಯ್ಯನವ್ರನ್ನೂ ಕೂಡ ಒಪ್ಕೊಳಲ್ಲ ರಾಜ ಅಂತ. ಏನೋ ಒಂದು ಟರ್ಮ್ ಮಾಡಬೇಕಾಗಿತ್ತು, ಎರಡನೇ ಟರ್ಮ್ ಯಾರಿಗಾನ ಬಿಟ್ಕೊಡ್ಬೇಕಾಗಿತ್ತು. ಕಿತ್ತಾಕೋವರೆಗೂ ಅಲ್ಲೇ ಕೂತ್ಕೊಳ್ಳೋದಿದೆಯಲ್ಲ, ಇದು ಒಂಥರ ಇದೊಂಥರ ರಾಜರ ಮನಸ್ಥಿತಿ. ಮೀನ್ ದಿಸ್ ಇಸ್ ವಾಟ್ ಆ್ಯಂಡ್ ಕಮಿಂಗ್ ಟು ಸರ್ ಪ್ರಜಾಕೀಯ ಮತ್ತು ಇವರು ಸರ್ ಉಪೇಂದ್ರ ಅವರು ಬೀದಿಗೆ ಬರಲ್ಲ, ಅವರ ಐಡಿಯಾಲಜಿ ನನಗೆ ಗೊತ್ತಿಲ್ಲ. 200-300 ಓಟ್ ತಗೊಂಡು ಬಡವ್ರ ಮಕ್ಕಳು ಕರ್ಕೊಂಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಅವ್ರನ್ನ ಬಲಿಪಶು ಮಾಡೋ ಅಂಥ ಕೆಲಸ ನಾನು ಮಾಡೋಕ್ಕೆ ಹೋಗಲ್ಲ. ನನಗೆ ಕಾನ್ಫಿಡೆನ್ಸ್ ಇದ್ದರೆ ಹೇಳೋದಲ್ಲ, ನಾನು ಫಸ್ಟ್ ಟೈಮ್ ನಿಂತ್ಕೊಂಡವು ಕೂಡ 8,000 ಓಟ್ ತಗೊಂಡಿದ್ದೀನಿ. ನನಗೆ ಗೊತ್ತಿಲ್ಲ ರವಿಕೃಷ್ಣ ರೆಡ್ಡಿ ಅವರು ಎಷ್ಟು ದಿನ ನಿಂತ್ಕೊಂಡಿದ್ದಾರೆ. ಸರ್ ನನಗೆ 8,000 ಓಟ್ 2019 ತಗೊಂಡಿದ್ದೀನಿ. ಐ ಫೀಲ್ಡ್ ಕಾನ್ಫಿಡೆಂಟ್ ಐ ಕ್ಯಾನ್ ಡೂ ಇಟ್ ಅಂತ. ಆಮೇಲೆ ಇವತ್ತಿನ ಐ ಥಿಂಕ್ ಈ ಮಾಫಿಯಾ ರಾಜಕಾರಣಿಗಳ ವಿರುದ್ಧ ಸರ್ ತೊಡೆ ತಟ್ಟಿ ನಿಂತ್ಕೋಣ ಅಂತ ಒಬ್ಬ ನಾಯಕ ಬೇಕಾಗಿದೆ. ನನ್ನ ಪಕ್ಷದ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನಾನು ಕನಕಪುರ ನಾನು ಯಾರನ್ನೂ ತೆಗೆದಾಗ್ತಾ ಇಲ್ಲ, ಬಟ್ ಅವ್ರ ಬಾಡಿ ಲ್ಯಾಂಗ್ವೇಜ್, ಅವ್ರ ಬಿಹೇವಿಯರ್ಗಳನ್ನು ಮುಂದೆ ಹೇಳ್ತೀನಿ. ಅದು ತಪ್ಪಾಗಿದೆ, ದಯವಿಟ್ಟು ಕ್ಷಮೆ ಇರಲಿ. ಉಪೇಂದ್ರ ಅವರು ಕನಕಪುರಕ್ಕೆ ಹೋಗ್ತಾರೆ. ಕನಕಪುರಕ್ಕೆ ಹೋದಾಗ DK ಶಿವಕುಮಾರ್ ಜೊತೆ ನಿಂತ್ಕೊಂಡು ಕೈ ಕಟ್ಕೊಂಡು ಹಿಂಗೆ ಬೆಕ್ಕೊಂಡು ನಿಂತ್ಕೊಂತಾರೆ. ಇವರ ಒಬ್ಬ ಪಾರ್ಟಿ ಲೀಡರ್ ಆಗಿ ಜನ ನಿನ್ನ ಪಾರ್ಟಿಗೆ ಪ್ರಜಾಕೀಯ ಫಾಲೋವರ್ಸ್ ಯಾರು ಆ ಥರ ಎಕ್ಸ್ಪೆಕ್ಟ್ ಮಾಡಲ್ಲ. ಇವರ ಲೀಡರ್ ಸ್ಟ್ಯಾಂಡ್ ಲೈಕ್ ಎ ಲೀಡರು. ನಾನು DK ಶಿವಕುಮಾರ್ ಅಲ್ಲ, ಮೋದಿ ಹತ್ರ ಹೋದ್ರೂ ಕೂಡ ನಾನು ಬಗ್ಗೆ ನಿಂತ್ಕೊಳಕ್ಕೆ ಹೋಗಲ್ಲ. ನನಗೆ ಅದು ಐ ಡೋಂಟ್ ಲೈಕ್ ಇಟ್. ನನಗೆ ಸೊ ಈ ರೀತಿ ನಾಯಕನಾಗಿ ಬದಲಾವಣೆ ಮಾಡಬೇಕು, ಅದನ್ನು ಇನ್ನೊಬ್ಬ ಪಕ್ಷದ ನಾಯಕನ ಹತ್ರ ಹೋಗಿ ಈ ಥರ ಕೈ ಕಟ್ಕೊಂಡು ನಿಂತ್ಕೊಂಡು ಈ ಒಂದು ಬಾಡಿ ಲ್ಯಾಂಗ್ವೇಜಸ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು. ಸರ್ ಈಗ ಹಿರಿಯೂರಲ್ಲಿ ಬೈ ಎಲೆಕ್ಷನ್ಸ್ ಆಗುತ್ತೆ, ಸುಧಾಕರ್ ಸೋದಾಗವನ ಅಲ್ಲಿ ದಮ್ಮು ತಾಕತ್ತಿದ್ರೆ ಹೋಗಲ್ಲಿ ನಿಂತ್ಕೊಂಡು ಅಟ್ಲೀಸ್ಟ್ ಒಂದು ಉದಾಹರಣೆ ಸೆಟಪ್ ಮಾಡಲಿ. ನಾನು ಇದನ್ನೇ ಕೇಳಿದ್ರು. ಉಪೇಂದ್ರ ವಿಚಾರ. ಇನ್ನು KRS ಪಕ್ಷದಲ್ಲಿ ಸರ್ ರವಿಕೃಷ್ಣ ರೆಡ್ಡಿ ಅವರು ಕ್ಯಾಂಡಿಡೇಟ್ಗಳಾಗ್ತಾರೆ, 200-300 ಆಮ್ ಆದ್ಮಿ ಪಕ್ಷ ಆಗಿರ್ಬೋದು, 200-300 ತಗೊಂತಾರೆ. ಸರ್ ಈ ಥರ ಬಲಿಪಶು ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಇಫ್ ಐ ಆಮ್ ಕಾನ್ಫಿಡೆಂಟ್ ಡೆಫಿನೆಟ್ಲಿ ನಾವಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ. ಇಲ್ಲ ಬೇಡ 200-300 ತಗೊಳಂಗಿರೋ ಬಲಿಪಶು ಮಾಡೋದು ಬೇಡ, ಹಂಗೆ ನಾನು ಆರಾಮಾಗಿ. ಸರ್ ವಿ ವಾಂಟೆಡ್ ಟು ಬ್ರಿಂಗ್ ಇನ್ ಪೊಲಿಟಿಕಲ್ ರಿಫಾರ್ಮ್ ಇನ್ ಕರ್ನಾಟಕ. ಸರ್ ಒಂದು ಬಿರುಗಾಳಿ ಎಬ್ಬರಿಸ್ತೀವಿ, ಸಮಯ ಬಂದಿದೆ, ಇವಾಗಂತಲ್ಲ, ಒಂದು ಸಮಯ ಇದೆ, ಬಿರುಗಾಳಿ ಎಬ್ಬರಿಸ್ತೀವಿ, ಜನರನ್ನ ನಮ್ಮ ಪರವಾಗಿ ನಿಲ್ಲಿಸ್ಕೊಂತೀವಿ. ಈ ಮೂರೂ ಪಕ್ಷಗಳನ್ನು 224 ಸೋಲ್ಬೇಕು. ದಿಸ್ ಈಸ್ ಅವರ್ ಮಿಷನ್. ಅದು ಪರವಾಗಿಲ್ಲ, ಅದಕ್ಕೆ ಆಲ್ಟರ್ನೇಟಿವ್ ಆಗಿ KRSಗೆ ಓಟ್ ಹಾಕ್ತಾರೆ ಸಮಸ್ಯೆ ಇಲ್ಲ, ನಮಗೆ ಓಟ್ ಹಾಕ್ತಾರೆ ಸಮಸ್ಯೆ ಇಲ್ಲ. ಬಟ್ ಕರ್ನಾಟಕದಲ್ಲಿ ಈ ಮೂರೂ ಪಕ್ಷಗಳು ಮನೆಗೆ ಹೋಗ್ಬೇಕು ಸರ್. ಆಮೇಲೆ ಈ ಮೂರೂ ಪಕ್ಷಗಳ ಮಾಫಿಯಾಗಳು ಕೊನೆ ಆಗಬೇಕು ಸರ್. 4 ಲಕ್ಷ ಕೋಟಿ ಅಂತಂದರೆ 5 ವರ್ಷಕ್ಕೆ 20 ಸಾವಿರ ಲಕ್ಷ ಕೋಟಿ ಇವ್ರ ದುಡ್ಡನ್ನ 5 ವರ್ಷಕ್ಕೆ ತಿಂದಾಕ್ತಾರೆ ಸರ್. ಯಾರು ಇವ್ರನ್ನ ಕೇಳೋರು? 8 ಲಕ್ಷ ಸಾಲದಲ್ಲಿ ಕರ್ನಾಟಕ ಇದೆ, 215 ಲಕ್ಷ ಕೋಟಿನಲ್ಲಿ ಕೇಂದ್ರ ಸರ್ಕಾರ ಸಾಲದ ಇದೆ ಸರ್. ಎಲ್ಲ ಬೆಲೆ ಏರಿಕೆ ಮಾಡಿದ್ದಾರೆ, ನಿರುದ್ಯೋಗ ಇದೆ ಸರ್. ಜೀವನ ಹೆಂಗೆ ಮಾಡೋದು?
ಆಮೇಲೆ ಇಂಥ ಪರಿಸ್ಥಿತಿನಲ್ಲಿ ಈಗ ನಾನು ಪ್ರಶ್ನೆ ಮಾಡೋರು ಅಂತ ಮನಸ್ಥಿತಿಗಳಿಗೆ ರೆಪ್ರೆಸೆಂಟೇಷನ್ ಬೇಕಲ್ವಾ ಸರ್. ಈಗ ನನ್ನ ಪಕ್ಷಕ್ಕೆ ಬಂತಂದ್ರೆ ಸಾಮಾನ್ಯ ಜನರಿಗೆ ಕರ್ಕೊಂಬಂದು ನಿಲ್ಲಿಸ್ತೀನಿ. ಅದೇ ಕಾಂಗ್ರೆಸ್ ಅವ್ರು ಕೇಳಿದ್ರೆ ದಾವಣಗೆರೆ ಬೇಕಾ ಶ್ಯಾಮಲು ಶ್ರೀಶಂಕರ್ ಫ್ಯಾಮಿಲಿ ಯಾರು ಹೇಳ್ತಾರೆ ಅವ್ರಿಗೆ ಕೊಡೋದು, ಬಾಗಲ್ ಕಡೆಗೆ ಹೋಗ್ಬೇಕಾ ಅಲ್ಲಿ ಅವ್ರ ಪಕ್ಷದವ್ರು ಯಾರಿದ್ದಾರೆ ಅವ್ರಿಗೆ ಕೊಡೋದು. ಹಾಗಾಗಿ ಇವ ಲಕ್ಷ್ಮೀ ಹೆಬ್ಬಾಳ್ಕರ ಅವ್ರಿಗೆ ಕೊಡಬೇಕು, ಸತೀಶ್ ಜಾರಕಿಹೊಳಿ ಅವ್ರಿಗೆ ಕೊಡಬೇಕು, ಈಶ್ವರ್ ಖಂಡ್ರೆ ಅವ್ರಿಗೆ ಕೊಡಬೇಕು. ಸರ್ ಇವರೊಂದ್ರೆ ಹೆಂಗೆ ಮಾಡಿದ್ದಾರೆ, ಕರ್ನಾಟಕವನ್ನು ಹಂಚ್ಕೊಂಡ್ಬಿಟ್ಟಿದ್ದಾರೆ. ಅದು ಕಾಂಗ್ರೆಸ್ಸು, JDS, BJP. ಸರ್ ಈ ಒಂದು ಮೋನೋಪೊಲಿಯನ್ನು ಹೊಡಿಬೇಕಾಗಿದೆ. ಹಂಗಾಗಿ ಈ ಒಂದು ಪಕ್ಷವನ್ನು ತಂದಿದ್ದೀವಿ. ನಾವೇನು ಮಿರಾಕಲ್ಸ್ ಮಾಡ್ತೀವಿ ಅಂತ ಹೇಳಕ್ ಹೋಗಲ್ಲ, ಬಟ್ ಡೆಫಿನೆಟ್ಲಿ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದ್ರೆ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ರಾಜಕೀಯ ಪಕ್ಷಗಳು ಡೆಫಿನೆಟ್ ಆಗಿ ಜನ ಒಂದು ತೀರ್ಪು ಕೊಡ್ತಾರೆ ಅಂತ ಅನಿಸ್ತದೆ ಸರ್.